ಇಲ್ಲ ಸರ್, ಆ್ಯಕ್ಚುಲಿ ಅಣ್ಣನೇ ಕಳ್ಸಿಕೊಟ್ಟಿದ್ದೆ ಯಾಕಂದ್ರೆ ಹೋಗಿ ನೀವು ಟ್ರೈಲರ್ ರಿಲೀಸ್ ಮಾಡ್ಕೊಡ್ಪ ಅಂತ. ಯಾಕಂದರೆ ಪ್ರತಿಯೊಂದು ಸಿನಿಮಾಗೂ ಯಾವ್ದಾದ್ರು ಒಂದು ರೂಪದಲ್ಲಿ ನನಗೆ ಯಾವ್ದಾದ್ರು ಒಂದು ಇದು ಮಾಡಿಕೊಡ್ತಾ ಇದ್ವಿ ವರ್ಷಣ. ಸೊ ಹೋಗಿ ಹೇಳಿದಾಗ ಅಣ್ಣವ್ರೇನ ಅಕ್ಕನಿಗೆ ಹೇಳಿದ್ವು, ನೀವು ಮಾಡ್ಕೊಡ್ಬಾ, ಅದಕ್ಕೆ ಅಕ್ಕ. ಹೌದು, ಇಲ್ಲ ಸರ್, ಪಾಪ ಅವರು ತುಂಬ ಕಾದು ಅವ್ರಿಗೂ ನಾನು ಹೇಳಿದ, ನಾನೇ ತುಂಬ ಕಾಯಿಸಿದ್ದೆ ಆ್ಯಕ್ಚುಲಿ ಮಂಜು ಸರ್. ಬಟ್ ಆಮೇಲೆ ನಾನೇನು ಸರ್ ಅವ್ರದ್ದು ಇನ್ನೊಂದು ಸಿನಿಮಾ ಬಿಡುಗಡೆ ಆಗಿದೆ ಮಂಜು ಸರ್ ಅವ್ರದ್ದು, ಗಣೇಶ್ ಸರ್ದೇನ ಅಂತ. ಸೊ ಅದಕ್ಕೆ ಬೇಡ ಸರ್ ಮಾಡ್ಬಿಡೋಣ. ಸರಿ ಸರ್ ಆಯಿತು ಅಂತ ಮಾಡೋಣ. ನಾನು ದರ್ಶನಗಳು ಇಲ್ಲ, ನಿನ್ನ ಸಿನಿಮಾ ಕೆಲಸ ನಿಲ್ಲಿಸ್ಬೇಡ, ಫಸ್ಟ್ ನಿನ್ನ ಸಿನಿಮಾ ಮುಗಿಸ, ಆಮೇಲೆ ಬೇರೆದೆಲ್ಲ ನೋಡೋಣ. ಅದಕ್ಕೆ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡಿ ಸರ್. ನಮ್ಮ ಮಂಜು ಸರ್ ಸಿನಿಮಾ ಮಾಡಬೇಕು, ಈ ಕತೆ ಕೇಳಿ ನೋಡು ಅಂತ ನಾನು ಫೋನ್ ಮಾಡಿ ಹೇಳಿದ್ರು. ಸೊ ಇವ್ರಿಗೂ ನಮ್ಮ ಹೊಸ ನಿರ್ದೇಶಕರು. ಸೊ ಕತೆ ಕೇಳಿದಾಗ ನಾನು ವಿಭಿನ್ನವಾಗಿದೆ, ಪೊಲೀಸ್ ಕಾಪ್ಟೇರ್ ಅಲ್ವಾ, ಸೊ ಇದಕ್ಕೊಂದ್ಸಲ ಮೆಚುರಿಟಿ ಬೇಕು ಕ್ಯಾರೆಕ್ಟರ್ ಮಾಡೋಕ್ಕೆ ಅಂದಾಗ, ಇಲ್ಲ ಸರ್ ನೀವು ಒಂದ್ಸತಿ ಕತೆ ಕೇಳಿ ನರೇಶನ್ ಆದರು. ಸರ್ ಮಂಜು ಸರ್ ಹೇಳಿದೆ, ಸರ್ ಇದೊಂಚೂರು ಆಗಲ್ಲ, ತೂಕ ಇದೆ, ಇನ್ನ ವೇಟೇಜ್ ಇದೆ ಕ್ಯಾರೆಕ್ಟರ್ ಅಂತ. ಇಲ್ಲ ಇದು ಫಸ್ಟ್ ಫುಲ್ ನರೇಷನ್ ಮಾಡಿದ್ರು, ಆಮೇಲೆ ನಿನ್ನ ಡಿಸೈಡ್ ಮಾಡೋದು. ಸೊ ಸರಿ ಆಯಿತು, ನರೇಷನ್ ಫುಲ್ ಕೇಳಿದ್ಮೇಲೆ ಗೊತ್ತಾಯಿತು ಇದೊಂದು ಡ್ಯುಯಲ್ ಶೇಡ್ ಇರೋ ಕ್ಯಾರೆಕ್ಟ್ರು. ಆಮೇಲೆ ಐಗ್ನಿವಾ ಅಂದಿದ ತಕ್ಷಣ ಲೈಕ್ ಕಂಪ್ಲೀಟ್ ಮೈಥಾಲಜಿಗಂತೂ ಹೋಗಲ್ಲ, ಆಗಿನ ಪುರಾತನದಲ್ಲಿರುವಂಥ ಆ ಒಂದು ಅಂಶನ ಎತ್ಕೊಂಡು ಇವತ್ತಿನ ಈ ಹೀರೋ ಕ್ಯಾರೆಕ್ಟರ್ ಬ್ಲೆಂಡ್ ಮಾಡಿ ಸ್ವಲ್ಪ ಇವತ್ತು ಪ್ರಸ್ತುತ ನಮ್ಮ ಸೊಸೈಟಿಯಲ್ಲಿ ನಡೆಯುವಂಥ ಕೆಲವು ಘಟನೆಗಳನ್ನ ಜನಕ್ಕೆ ಗೊತ್ತಿದೆ, ಬಟ್ ಅದನ್ನು ವಿಜುವಲೈಸೇಷನ್ ನೋಡಿಲ್ಲ, ಮೆಡಿಕಲ್ ಮಾಫಿಯಾ ಬಗ್ಗೆ ಎಲ್ಲ. ಸೊ ಅದನ್ನ ಬೇರೆ ರೀತಿ ಹೇಳಕ್ ಕೊಟ್ಟಿದ್ದಾರೆ ನಿರ್ದೇಶಕರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಕತೆ ಹೇಳೋದ್ರಲ್ಲಿ ಕೆಲವರು ಚೆನ್ನಾಗಿರ್ತಾರೆ, ಎಕ್ಸಿಕ್ಯೂಷನ್ ಫೇಲ್ ಆಗ್ತಾರೆ. ಬಟ್ ಇಲ್ಲ, ನಮ್ಮ ರಘುವರು ತುಂಬ ಅದ್ಭುತ ಮಾಡ್ಕೊಂಡಿದ್ದಾರೆ, ತುಂಬ ಖುಷಿ ಆಯಿತು. ಅದ್ರ ತಕ್ಕನಾಗೆ ನಮ್ಮ ಮಂಜು ಸರ್ ಸಿನಿಮಾಗೆ ಏನು ಬೇಕೋ ಎಲ್ಲೂ ಕುಂದು ಕೊರತೆ ಇದ್ದಂಗೆ 1:10 ಖುಷಿಯಾಗಿ ಮಾಡೋಪ್ಪ ನೀವು, ನನ್ನ ಕಂಟೆಂಟ್ ಬೇಕು. ಯಾಕಂದ್ರೆ ಈಸ್ ಅ ಪ್ಯಾಷನೇಟ್ ಸಿನಿಮಾ ಲವರ್, ತುಂಬ ಸಿನಿಮಾ ನೋಡ್ತಾರೆ ಯಾವಾಗೂ. ಸೊ ಅದರಿಂದ ತುಂಬ ಅದ್ಭುತವಾಗಿ ಆ ಕತೆಗೆ ಏನು ಬೇಕೋ ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ ನಮ್ಮ ಸಂಜನಾ ಅವರು. ಈಸ್ ಅ ವೆರಿ ಗುಡ್ ಕೋ ಸ್ಟಾರ್ ಟು ವರ್ಕ್ ವಿತ್. ತುಂಬ ಅದ್ಭುತ ಮಾಡಿದ್ದಾರೆ. ಐಶ್ವರ್ಯನ ಕ್ಯಾರೆಕ್ಟ್ರು ಡ್ಯುಯಲ್ ಶೇಡ್ ಕ್ಯಾರೆಕ್ಟರ್ ಬರ್ತಿದೆ, ಒಂದು ಕಾಪ್ ಇನ್ನೊಂದು ಬೇರೆ ಅನ್ಸುತ್ತೆ ಸರ್. ಅದೇ ಕೆಲವು ಸತಿ ಗೊತ್ತಾಯ್ತು ಯಾಕೆ ಹಿಂಗೆ ಆಡ್ತಾರೆ ಪೊಲೀಸರು ಅಂತ. ಬಟ್ ಅವಾಗ ಗೊತ್ತಾಯ್ತು ಒಂದ್ಸತಿ ಯೂನಿಫಾರ್ಮ್ ಹಾಕಿದ್ರೆ ಆಗುತ್ತೆ, ಆಟೋಮೆಟಿಕ್ ತುಂಬ ಚೆನ್ನಾಗಿದೆ ಸರ್. ಅದೇ ಕಂಪ್ಲೀಟ್ ಇಡೀ ಸಿನಿಮಾ ನಾನು ಕಾಪ್ಟರ್ಸ್ ಹಾಕಿರಲ್ಲ, ಎಲ್ಲೋ ಒಂದು 5-6 ಸೀನ್ಸಲ್ಲಿ ಮಾತ್ರ ಕಾಪ್ಟರ್ಸ್ ಇರ್ಬೋದು ಅಷ್ಟೇ. ಅದನ್ನೇ ಸರ್ ಹೇಳಿ, ಇನ್ನೊಂದು ಶೇಡ್ ಇದೆ ಸರ್. KVC ವಾನರಿಂದ ಐಶ್ವರ್ಯಾಗಿ ಅಭಿನಯಿಸಿದ್ದು ನಮಗೆ ತುಂಬಾ ಖುಷಿ ಇದೆ. ಅಂಡ್ ರಘು ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ. ಅವರಲ್ಲೊಂದು ಏನ್ ಹೇಳ್ತಾರೆ, ಒಂದು ಮ್ಯಾಡ್ನೆಸ್ ಇದೆ, ಒಂದು ಸಿನಿಮಾ ಸಕ್ಕತ್ತಾಗಿ ಮಾಡ್ಬೇಕು ಅನ್ನೋ ಒಂದು ಹುಚ್ಚಿದೆ. ವಿಶ್ ಯು ದ ಬೆಸ್ಟ್ ರಘು ಅವರೇ. ಈ ಸಿನಿಮಾಯಿಂದ ಇನ್ನ ದೊಡ್ಡ ಮಟ್ಟಕ್ಕೆ ನೀವು ಹೋಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ತುಂಬಾ ಎಫರ್ಟ್ಸ್ ಹಾಕಿ ಸಿನಿಮಾ ಮಾಡಿದ್ದಾರೆ. ತುಂಬಾ ಖುಷಿ ಇತ್ತು ನಿಮ್ ಜೊತೆ ವರ್ಕ್ ಮಾಡಿದ್ದು ಕೂಡ. ಅಂಡ್ ಆಫ್ ಕೋರ್ಸ್ ಧನ್ವೀರ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ನಮ್ಮ ಸಿನಿಮಾದಲ್ಲಿ ಸುಮಾರು ಜನ ಕಲಾವಿದರಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಐ ಥಿಂಕ್ ಬಿಗ್ ಬಾಸ್ ಆದ್ಮೇಲೆ ಅಶ್ವಿನಿ ಅವ್ರನ್ನ, ಗಿಲ್ಲಿ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನಾನು ಕೂಡ ಕಾಯ್ತಾ ಇದ್ದೀನಿ ಆ ಪೇರ್ನ ನೋಡೋದಕ್ಕೆ. ಅಂಡ್ ಸಾಧು ಕೋಕಿಲಾ ಸರ್ ಕಾಣಿಸ್ಕೋತಾರೆ, ತುಂಬಾ ಜನ ಕಲಾವಿದರಿದ್ದಾರೆ. ಅಂಡ್ ಅದ್ಭುತವಾಗಿ ಸಿನಿಮಾ ಬಂದಿದೆ. ಅಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಮೈ ಟೆಕ್ನಿಕಲ್ ಟೀಮ್, ಟೆಕ್ನಿಷಿಯನ್ಸ್ ಎಲ್ಲರಿಗೂ, ನಮ್ಮ ADs, ಡೈಲಾಗ್ ರೈಟರ್ಸ್, ಅಂಡ್ ಇಬ್ರು ಮಹೇಶ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಗೆ ಎಲ್ಲರೂ ಇಲ್ಲದೆ ಅಫ್ಕೋರ್ಸ್ ಇದು ಯಾವುದು ಪಾಸಿಬಲ್ ಆಗಿರ್ತಾ ಇರಲಿಲ್ಲ. ಫೈನಲಿ ಹಯಗ್ರೀವ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾನ ಥಿಯೇಟರ್ಸಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಒಂದು ಡಿಫ್ರೆಂಟ್ ಪ್ಲಾಟ್ ಅಲ್ಲಿ ಸಿನಿಮಾ ನರೇಟ್ ಮಾಡಿದ್ದಾರೆ. ಅಂಡ್ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಸೊ ನಿಮ್ಗೆಲ್ಲರ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದು ನನ್ನ ಬ್ಯಾನರ್ನ 3ನೇ ಚಿತ್ರ. ಫಸ್ಟ್ ಚಕ್ರವರ್ತಿ, ಆಮೇಲೆ ಲೈಫ್ ಜೊತೆ ಸೆಲ್ಫಿ, ಈಗ ನಮ್ಮದು ಹಯಗ್ರೀವ. ಒಳ್ಳೆ ಹುಡುಗರಿಗೆ ಒಂದು ಅವಕಾಶ ಕೊಡಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಈ ಕತೆ ನನಗೆ ಇಷ್ಟ ಆಗಿ, ನಾನು ಮಲಯಾಳೀಸ್ ಮೂವಿ ತುಂಬ ನೋಡ್ತೇವೆ, ಕನ್ನಡನೂ ತುಂಬ ನೋಡ್ತೀವಿ, ಎಲ್ಲ ಮೂವಿ ನೋಡ್ತೀವಿ, ಮಲಯಾಳೀಸ್ ಮೂವಿ ತುಂಬ ನೋಡ್ತೀವಿ. ಆ ಬೇಸ್ಡ್ ಮೇಲೆ ಒಂದು ಕತೆ ಇದುವರೆಗೂ ಬಂದಿಲ್ಲ. ಒಂದು ಈ ಥರ ಕತೆ ಬೇಕು ಅಂತ ನಾನೇ ಕೇಳಿದಾಗ ಒಂದು ಬೆಲ್ ಅಂತ ಒಂದು ಮೂವಿ ಮಾಡಿದೆ, ಶಾರ್ಟ್ ಮೂವಿ. ಆ ಮೂವಿ ನೋಡಿ ನಾನೇ ಕರೆದೆ ವಿಧಾನಸೌಧಕ್ಕೆ, ಒಂದು ಮೂವಿ ಮಾಡಿಕೊಡು ಕನ್ನಡದಲ್ಲಿ ಇದ್ದಾನೆ ಅಂತ ಕೇಳಿದಾಗ ಈ ಕತೆ ಅಲ್ಲಿಂದ ಪ್ರಾರಂಭ ಆಯಿತು. ಅದಕ್ಕೆ ನಾನು ಹಾಕಿರ್ತಕ್ಕಂಥ ಹಣಕ್ಕೆ ಮೋಸ ಇಲ್ಲ ಅಂತ ನಾನು ಅನ್ಕೊತೀನಿ. ಚಿತ್ರ ನೋಡೋಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ನಿಮ್ಮ ಹಣಕ್ಕೆ ಮೋಸ ಇಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇದಕ್ಕಿಂತ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ಆದರೂ ಎಲ್ಲೋ ಒಂದು ಕಡೆ ನಿರ್ಮಾಪಕರಾಗಿ ಹೊಸ ನಿರ್ಮಾಪಕರು ಬಂದಾಗ ಯಾಕೆ ಓಡೋಗ್ತಾರೆ ಅಂತಾದಾಗ ಇತ್ತೀಚೆಗೆ ಸ್ವಲ್ಪ ಅನುಭವಗಳಾಗ್ತಾರೆ. ಏನು ಮನಪೂರ್ವ ಮಾಡ್ಕೊಂಡಿದ್ದಾರೆ,
ಚಿತ್ರರಂಗನ? ಯಾಕೆ ಹಿಂಗೆ ಆಗ್ತಾ ಇದೆ? ಕೋಟಿಗಟ್ಟಲೆ ಬಿಸ್ನೆಸ್ ಮಾಡಿ ಲಕ್ಷಗಟ್ಟಲೆ ಕೈ ಇಡಬೇಕಾದ್ರೆ ಪರಿಸ್ಥಿತಿ ಒಬ್ಬ ನಿರ್ಮಾಪಕರು ಏನು ಅನ್ಸುತ್ತೆ ಅಂದಾಗ ಸ್ವತಃ ನಾನು ಅನುಭವಿಸ್ದಾಗ ಗೊತ್ತಾಗ್ತಾ ಇದೆ ಯಾಕೆ ಇಂಡಸ್ಟ್ರಿ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಒಂದು ಇತ್ತೀಚೆಗೆ ನಡ್ತಕ್ಕಂಥ ಕೆಲವು ಘಟನೆಗಳಲ್ಲಿ ಒಂದು ಆಡಿಯೋ ಬಗ್ಗೆ ಇರ್ಬೋದು, ಒಂದು ಡಿಸ್ಟ್ರಿಬ್ಯೂಟರ್ ಬಗ್ಗೆ ಇರ್ಬೋದು, ಹೇಗೆ ಅವರೇ ಒಂದು ರಿಂಗ್ ಹಾಕ್ಕೊಂಡು ಒಂದು ಸಂಘ ಮಾಡಿಕೊಂಡು ನಿರ್ಮಾಪಕರು ಯಾಕೆ ಈ ಥರ ಮಾಡ್ತಾವ್ರೆ ಅನ್ನೋದಕ್ಕೆ ಇತ್ತೀಚೆಗೆ ನಾವು ಅನುಭವಿಸ್ತಾ ಇದೀವಿ. ಯಾಕೆ ಚಿತ್ರರಂಗ ಬ್ಯಾಕ್ ಹೊಡಿತಾ ಇದೆ? ಏನಕ್ಕೆ ಬ್ಯಾಕ್ ಹೊಡಿತಾ ಇದೆ? ಯಾಕೆ ಚಿತ್ರರಂಗದಲ್ಲಿ ನಿರ್ಮಾಪಕರು ಮುಂದೆ ಬರ್ತಾ ಇಲ್ಲ? ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿಗಳು ಒಂದು ಯಾವುದೇ ಒಂದು ಬಿಸ್ನೆಸ್ ಮಾಡಿದಾಗ ಒಂದು 4 ಕಾಸು ಹಾಕಿದಾಗ 5 ಕಾಸು ಸಿಕ್ಕಿದಾಗ ಇನ್ನು 5 ಮೂವಿ ಮಾಡ್ತಾನೆ. ಅವ್ನು 4 ಕಾಸಾಗಿ 1 ಕಾಸು ಕೈಕೊಂಡಾಗ 4 ಕಾಸು ಕಳ್ಕೊಂಡಾಗ ಯಾಕೆ ಹಿಂದೆ ಹೋಗ್ತಾವ್ರೆ? ನಿರ್ಮಾಪಕರು ಯಾಕೆ ಮರಳಿ ಮಾರ್ಕಂತಾವ್ರೆ? ಹಿಂದೆ ನಿರ್ಮಾಪಕರು ಎಲ್ಲ ಆಸ್ತಿ ಮಾರ್ಕಂತಾರೆ ಅಂದಾಗ ಕೆಲವು ಘಟನೆಗಳು ಬಂದಾಗ ತುಂಬಾ ಬರೀ ರಾಜಕೀಯದಲ್ಲೂ ಕೂಡ ನಾವು ಡೆಲ್ಲಿವರೆಗೂ ಆಡೋದಾಗಿದೆ. ಈ ಚಿತ್ರರಂಗದಲ್ಲೂ ನಾರ್ತ್ ಕರ್ನಾಟಕ ಬಂದು ನಾರ್ತ್ ಇಂಡಿಯಾ ಬಂದು ನಮ್ಮ ನಾಡ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಒಂದು ಮನೋಬಲ್. ಇವತ್ತು ನೀವು ನೋಡ್ತಿದ್ರಿ ಹಿಂದೆ ರಾಜ್ಕುಮಾರ್ ಶಂಕರ್ನಗರ್ ಇದ್ದಾಗ ಥಿಯೇಟ್ರಿಕಲ್ ಬಿಸ್ನೆಸ್ ನಂಬ್ಕೊತಾ ಇದೀವಿ. ಇವತ್ತು ಥಿಯೇಟ್ರಿಕಲ್ಲಿ ಎಷ್ಟೋ ಥಿಯೇಟರ್ಸ್ ಓನರ್ಸು ಅವ್ರು ಮುಗಿಸ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಇನ್ನು ಹೋಗ್ತಾ ಇರೋದು ಥಿಯೇಟರ್ಸ್ ಇನ್ನೂ ಕಡಿಮೆ ಆಗ್ತವೆ. ಯಾಕೆಂದ್ರೆ ಬಿಸ್ನೆಸ್ ಇಲ್ಲ. ಏನಾಗಿದೆ, ಇಡೀ ಚಿತ್ರರಂಗವನ್ನ ಮನೋಪಾಲ್ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಕೆಲವರು ಏನ್ ನಡೆದ ಘಟನೆಗಳಲ್ಲಿ ನಾನು ಹೇಳ್ತಾ ಇರೋದು ಏನಂತಂದ್ರೆ ಚಿತ್ರರಂಗ ಮೇಲಕ್ಕೆ ಬರ್ಬೇಕಾದ್ರೆ ಫಸ್ಟ್ ನಮ್ಮ ಥಿಯೇಟರ್ ಓನರ್ಸ್ ಬದುಕಬೇಕು. ಇವತ್ತು ಅವ್ರು ಬದುಕೋ ಪರಿಸ್ಥಿತಿ ಇಲ್ಲ. ಯಾಕೆಂತಂದ್ರೆ ಕೆಲವು ವಿದ್ಯಮಾನಗಳಿಂದ ಇಲ್ಲ. ಸೊ ಅದರಿಂದ ಎಲ್ಲಾ ಪ್ರೇಕ್ಷಕರಿಗೂ ನನ್ನ ಕರ್ನಾಟಕ ಜನತೆಗೆ ಒಂದು ಮಾತು ಹೇಳ್ತೀನಿ. ನಾನೊಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಉದ್ಯಮಿ. ಈ ಚಿತ್ರರಂಗದಲ್ಲಿ ಕೂಡ ಒಬ್ಬ ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿ. ಚಿತ್ರರಂಗ ಬಂದಿದ್ದೀನಿ. ನಮ್ಮಂತವ್ರನ್ನ ಬೆಳೆಸಿದ್ರೆ ಹತ್ತಾರ ಮೂವಿ ಮಾಡಬಲ್ವಿ. ನಮ್ಮಂತ ನೀವು ಒಂದು ಹೋಲಿಸಿದ್ರೆ ಖಂಡಿತವಾಗ್ಲೂ ಇಡೀ ಚಿತ್ರರಂಗೆ ಅನ್ಯಾಯ ಆಗುತ್ತೆ ಅಂತ ಒಂದು ಮಾತು ಹೇಳ್ತೀನಿ. ಇದೇನಂತಂದ್ರೆ ಇದು ಪ್ಯಾನ್ಸ್ ವಾರ್ ಇರ್ಬೋದು. ಈ ಪ್ಯಾನ್ಸ್ ವಾರ್ ಇಂದ ಏನಾಗುತ್ತೆ, ಒಂದು ಹೀರೋನ ಕಂಡಮ್ ಮಾಡ್ಲಿಕ್ಕೆ ಇನ್ನೊಬ್ಬ ಹೀರೋ ಒಂದು ಸಂಘನ ಕಟ್ಟಿ ಆ ಪ್ಯಾನ್ಸ್ ವಾರ್ ಕಡೆಯಿಂದ ನೆಗೆಟಿವ್ ಮಾಡಿದ್ರೆ ಜನ ಬ್ಯಾಕ್ ಹೊಡಿತಾರೆ. ಅದು ಯಾರೇ ಹೀರೋ ಆಗಿರ್ಲಿ, ಯಾರೇ ಫ್ಯಾನ್ಸ್ ಆಗಿರ್ಲಿ, ನಿಮ್ಮ ಒಬ್ಬ ನಿರ್ಮಾಪಕರಾಗಿ ಕೈ ಮುಗಿದು ಕೇಳ್ತಿದ್ದೀನಿ, ನೆಗೆಟಿವ್ ನೆಗೆಟಿವ್ನ ಯಾರು ಕೊಡಕ್ಕೆ ಹೋಗ್ಬೇಡಿ. ಅದು ಯಾವುದೇ ಹೀರೋ ಆಗಿರ್ಬೋದು. ಚಿತ್ರರಂಗನ ಬೆಳೆಸ್ಬೇಕಾದ್ರೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹೊರತು ನೆಗೆಟಿವಿಟಿನ ಮಾಡಕ್ ಹೋಗ್ಬೇಡಿ. ನೆಗೆಟಿವಿಟಿ ಇತ್ತೀಚೆಗೆ ನಡೀತಕ್ಕಂಥ ಕೆಲವು ವಿದ್ಯಮಾನಗಳು ಸೌತ್ ಇಂಡಿಯಾದಲ್ಲಿ ಇವತ್ತು ತೆಲುಗು ಇರ್ಬೋದು, ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ಒಂದು ದೊಡ್ಡ ಮಟ್ಟಕ್ಕೆ ಒಂದು ಇದಾಗ್ತಾ ಇದೆ, ಏನು ಟ್ರಾನ್ಸ್ಫರ್ ಆಗ್ತಾ ಇದೆ. ಇದು ನೆಕ್ಸ್ಟ್ ಬರ್ತಕ್ಕಂಥ ಅಧಿವೇಶನದಲ್ಲಿ ನಾನು ಒಂದು ಪ್ರೈವೇಟ್ ಬಿಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ, ಪ್ರೈವೇಟ್ ಬಿಲ್ನ ಪಾಸ್ ಮಾಡ್ತಾ ಇದ್ದೆ. ಯಾಕಂದ್ರೆ ಯಾರೋ ನೆಗೆಟಿವಿಟಿ ಹೊಡಲಿಕ್ಕೆ ಅವಕಾಶ ಕೊಡಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಪ್ರೈವೇಟ್ ಬಿಲ್ನ ಪಾಸ್ ಮಾಡ್ಬೇಕನ್ನೋ ತೀರ್ಮಾನ ಆಗಿದ್ವಿ. ಸೊ ಇಡೀ ಚಿತ್ರರಂಗವನ್ನ ಧನ್ವೀರವರು, ನನ್ನ ಸ್ನೇಹಿತರು, ನಮ್ಮಿಬ್ಬರು ಜರ್ನಿ ಸ್ಟಾರ್ಟ್ ಆಗಿದ್ದು ದರ್ಶನ್ ಅವರಿಂದ. ನಾನು ಚಕ್ರವರ್ತಿ ಮೂವಿ ಅದಕ್ಕೆ ನಿಂತಾಗ ಮೂವಿನ ಟೇಕಪ್ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ನಾನು ದಿನಕರ್ತೂರ್ಗೆ ಒಂದು ಅವಕಾಶ ಕೊಟ್ಟು ಲೈಫ್ ಜೊತೆ ಸೆಲ್ಫಿ ಮಾಡಿದೆ. ಅದಾದ್ಮೇಲೆ ನಾನು ನಮ್ಮ ಧನ್ವೀರವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ಬಂದು ನಿಂತಿದೆ. ಮುಂದೆ ಎಲ್ಲೋಗುತ್ತಂತ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಗಣೇಶ್ ಜೊತೆ ದೊಡ್ಡ ಮೂವಿ ಮಾಡ್ತಾ ಇದ್ವಿ, ಅದು ಅಂತ ಮುಗ್ದಿದೆ. ಅದಾದ್ಮೇಲೆ ಸಂಜನಾ ಅವ್ರ ಬಗ್ಗೆ ಹೇಳಂಗಿಲ್ಲ. ನಮ್ಮ ಸಲಗ ಸಂಜನಾ ಅಂತ ಹೆಸರಾಗಿದೆ. ಇದಾದ್ಮೇಲೆ ನಮ್ಮ ರಘುವರು ಊರು ಬಿಟ್ಟು ಬಂದು ಇಂಜಿನಿಯರ್ ಮಾಡಿ ಕೆಲಸ ಇಲ್ಲದೆ ರೂಮ್ ಹಾಕೊಂಡು ಕತೆ ಬರೀತಾರೆ. ನನಗೆ ಅನಿಸ್ತು, ಈ ತರ ಅವರು ಎಷ್ಟೋ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಕನ್ನಡ. ನನ್ನ ಮನೆಗೆ ನಾನು ಆಫೀಸ್ ಬಂದಾಗ ಫಸ್ಟ್ ನಾನು ಕೇಳೋದು, ನೀನು ಊಟ ಮಾಡು. ನಾನು ಫಸ್ಟ್ ಕೇಳೋದು, ನಿನ್ ಇನ್ಕಮ್ ಏನು, ನಿನ್ ಮಂತ್ಲಿ ಇನ್ಕಮ್ ಏನು, ನೀನ್ ಏನ್ ಮಾಡ್ತಿದ್ಯಾ, ಮೂವಿ ಫಸ್ಟ್ ಆಚೆ ಹೋಗು, ಯಾವ್ದಾದ್ರು ಕೆಲಸ ಮಾಡ್ಕೊಳ್ಳೋ, ಮೂವಿ ಮಾಡ್ಕೊಂಡು. ಈಗ ಸಾವಿರಾರು ಜನ ಈ ತರ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದಾರೆ. ಇವನೊಬ್ಬ ಗೆದ್ರೆ ಲಕ್ಷಾಂತರ ಜನ ಗೆದ್ದಂಗೆ, ಲಕ್ಷಾಂತರ ಸಾವಿರಾರು ಜನಕ್ಕೆ ಆಚೆ ಒಂದು ಅವಕಾಶ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಮೂವಿನ ಕೊಟ್ಟಿದ್ದೀನಿ. ಇನ್ನು ನಾನು ದೊಡ್ಡ ಮಟ್ಟಿಗೆ ಹೇಳಾಗಿಲ್ಲ. ಸೊ ನಾನು ಮೂವಿ ನೋಡಿದ್ದೀನಿ, ನನ್ನ ಪ್ರೊಡ್ಯೂಸರ್ ಕಾಪಿ ನೋಡಿದ್ದೀನಿ. ಐ ಆಮ್ ಹ್ಯಾಪಿ. ನನ್ನ ಕಣ್ಣಲ್ಲಿ ನೀರು ಬಂತು. ಹೊತ್ತು ಕನ್ನಡದಲ್ಲಿ ದ ಫಸ್ಟ್ ಮೂವಿ ಈ ತರ ಮಾಡ್ತೀನಿ ಅಂತ ಒಂದು ಹ್ಯಾಪಿ ಆಯ್ತು. ಇಡೀ ಚಿತ್ರರಂಗಕ್ಕೆ, ಇಡೀ ಪ್ರೇಕ್ಷೆಗೆ ಹೇಳ್ತೀನಿ, ನೀವು ಕೊಡ್ತಕ್ಕಂಥ ಟಿಕೆಟ್ ಹಣಕ್ಕೆ ಖಂಡಿತವಾಗ್ಲೂ ಮೋಸ ಇಲ್ಲ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ, ಇಡೀ ಮಾಧ್ಯಮದವ್ರಿಗೂ, ಈ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಚಿತ್ರಕ್ಕೆ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಫ್ಯಾಮಿಲಿ ಅಂದ್ರೆ ಮುಗಿತು. ಎಲ್ಲ ಕ್ಯಾಮ್ರಾಮನ್ ಇಂದ ಹಿಡಿದು ಅಸೋಸಿಯೇಟ್ ಡೈರೆಕ್ಟರ್ಸ್ ಇಂದ ಎಲ್ಲರಿಗೂ ನಾನು ಇದು ಮಾಡ್ತೀನಿ. ಈ ಮೂವಿನ ಇಲ್ಲಿವರೆಗೂ ತಗೊಂಡ್ಬಂದಿದ್ದು, ನಾನು ರಾಜಕೀಯದಲ್ಲಿ ಬ್ಯುಸಿ ಆಗಿರ್ತೀನಿ. ನನ್ನ ಭಾವೈಕ್ಲಾಗಿರ್ತಕ್ಕಂಥ ಪ್ರಶಾಂತ್ ಅಂಡ್ ಮುರಳಿ ಅಂಡ್ ಪ್ರಸಾದ್ ಅಂಡ್ ಮಹೇಶ್ ಇಸ್ ಮೈ ಕ್ಲೋಸ್ ಫ್ರೆಂಡ್. ನಾನು ಹೇಳಿದೆ, ನೀನು ಒಳಗಡೆ ಎಂಟ್ರಿ ಆಗಪ್ಪ, ನಾನು ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ಈಚ್ ಅಂಡ್ ಎವ್ರಿ ಪಾಯಿಂಟ್ ಕೂಡ ಪ್ರಶಾಂತ್ ನಮ್ಮ ಮಹೇಶ್ ಗಮನಿಸಿ ಈ ಚಿತ್ರರಂಗವನ್ನು 27ನೇ ತಾರೀಕು ನಿಮ್ಮ ಮನೆ ಬಾಗಿಲಿಗೆ ಬಿಡ್ತಾ ಇದ್ದೀವಿ. ದಯವಿಟ್ಟು ಆರೈಸಿ, ಆಧರಿಸಿ,
ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.